ಹಲೋ. ಎಡ್ವಟ್ ಆಗೋಯ್ತು ಸೀನಿಯರ್. ಏನು? ರಂಜಿತ್ ಕುಮಾರ್ ಅವ್ರ ಹುಡುಗಿ ಇಲ್ಲಿದ್ದಾಳೆ ಅಂದ್ಕೊಂಡು ನಾನು ಚಿತ್ರದುರ್ಗಕ್ಕೆ ಬಂದಿದ್ದೆ ತಪ್ಪಾಗೋಯ್ತು ಕಣ್ರೆ. ಬೇರೆ ಯಾವುದೋ ಹುಡುಗಿನ ನಾನು ಹುಡುಕ್ತಿರೋಳು ಅಂದ್ಕೊಂಡು ಅದು ಇನ್ನೇನೋ ಹಾಗೆ ಪಾಪ ಕಣ್ರೆ, ಆ ಹುಡುಗಿ ಸತ್ತೇ ಹೋದ್ಲು. ಸತ್ತೋದ್ಲಾ? ತುಂಬಾ ಬೇಜಾರಾಗ್ತಾ ಇದೆ ಕಣ್ರೆ. ಅದಕ್ಕೆ ಇದೆಲ್ಲ ಬೇಡ, ಬಂದ್ಬಿಡು ಅಂತ ಅಷ್ಟು ಪಟ್ಕೊಂಡಿದ್ದು. ಪ್ಲೀಸ್ ಅಬ್ಬಾಯ್, ಈ ವಿಷಯನೇ ಬಿಟ್ಬಿಟ್ಟು ವಾಪಸ್ ಬಂದ್ಬಿಡು. ಖಂಡಿತ ವಾಪಸ್ ಬರ್ತೀನಿ ಸೀನಿಯರ್, ಬಟ್ ಈ ವಿಷಯ ಮಾತ್ರ ಸತ್ರು ಬಿಡಲ್ಲ. ಏನು ಅನಾಹುತ ಆಗಲಿಲ್ಲ ಅಂತಂದಿದ್ರೆ ಇಟ್ಬಿಡ್ತಿದ್ನೋ ಏನೋ, ಬಟ್ ಇದು ಒಂದು ವಿಷಯದಿಂದ ಇಷ್ಟೆಲ್ಲ ಆಯಿತು. ಒಂದು ಜೀವನೇ ಹೋಯ್ತು. ಇನ್ಮೇಲೆ ಸುಮ್ಮನಾಗೋ ಮಾತೇ ಇಲ್ಲ. ಮತ್ತೆ ಅಲ್ಲೇ ಹುಡುಕ್ತೀಯಾ? ಖಂಡಿತ ಇಲ್ಲ ಸೀನಿಯರ್. ಇನ್ಫ್ಯಾಕ್ಟ್ ರಂಜಿತ್ ಕುಮಾರ್ ಪ್ರೀತಿರೋ ಹುಡುಗಿ ಈ ಊರಿನವಳೆ ಅಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸೀನಿಯರ್? 8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಈ ಡಿಸ್ಟ್ರಿಕ್ಟ್ಗೆ ಬಂದಿಲ್ವಂತೆ. ಅವ್ರು ಕೆಲಸ ಮಾಡ್ತಿದ್ದು ಚಿಕ್ಕಮಂಗ್ಳೂರಲ್ಲಂತೆ. ಸೊ ಅವ್ರು ಇಷ್ಟಪಟ್ಟಿದ್ದ ಹುಡುಗಿನೂ ಚಿಕ್ಕಮಂಗ್ಳೂರಿನವಳೆ ಆಗಿರ್ತಾಳೆ ತಾನೆ. ಅದಕ್ಕೆ ಇಲ್ಲಿ ಮಿಕ್ಕಿರೋ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬೇಗ ವಾಪಸ್ ಬರ್ತೀನಿ. ಅವಳ ಬಗ್ಗೆ ಇನ್ನೂ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ. ಮತ್ತೆ ಅವಳನ್ನ ಹುಡುಕ್ತೀನಿ. ಈ ಸಲ ಮಿಸ್ ಆಗೋ ಚಾನ್ಸೇ ಇಲ್ಲ. ರಂಜಿತ್ ಕುಮಾರ್ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಯಾಕೋ ಮನ್ಸೆಲ್ಲ ಕೆಟ್ಟ ಕೆರ ಹಿಡ್ದೋಗಿದೆ ಸೀನಿ. ನಿಮ್ಮನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಬೆಂಗಳೂರಿಗೆ ಬಂದ ತಕ್ಷಣ ನನ್ನನ್ನು ಮುದ್ದು ಮಾಡಿ ಸಮಾಧಾನ ಮಾಡ್ತೀರಾ ಅಲ್ವಾ? ಹ್ಞೂ ಮಾಡ್ತೀನಿ. ಜೀವ ಬಂದಂಗಾಯ್ತು. ಥ್ಯಾಂಕ್ಸ್ ಅ ಲಾಟ್ ಸೀನಿಯರ್. ಲವ್ ಯು ಅ ಲಾಟ್ಸ್. ರೀ ನೀವು ಹೇಳ್ರಿ. ಐ ಲವ್ ಯು ಟು. ಬಾಯ್, ಟೇಕ್ ಕೇರ್. ರಂಗ, ಅಂತೂ ನನ್ನ ಗಂಡನಿಗೆ ನಾನು ಇದ್ದಿದ್ದ ಜಾಗ ಗೊತ್ತಾಗೋಗಿ ಮಾಡಿಬಿಟ್ಟೆ. ಇನ್ನೇನಿದ್ರು ನಾನು ಈಗಿರೋ ಜಾಗ ಗೊತ್ತಾಗಬೇಕು. ಕಡೆಗೂ ನೀನು ಹಠಾನೇ ಸಾಧಿಸ್ತೀಯಲ್ಲ, ಸಾಧಿಸು ಸಾಧಿಸು.